ಏನ್ರಮ್ಮ ಆರಾಮಿದ್ದೀರಾ? ಹಾ ರೀ ಸರ್ ಹೆಂಗ್ ಹೋದ್ರಿ? ಮಿಡ್ ಟರ್ಮ್ ಎಕ್ಸಾಮ್ ಹೆಂಗ್ ಮಾಡಿದ್ರಿ? ಎಲ್ಲಾ ಚಲೋ ಆಗ್ಯದ್ರಿ ಸರ್. ಚಲೋ ಆಯ್ತೇನ್ರಿ? ನಿಮ್ ಮಾಸ್ಟರ್ ಒಬ್ರು ಅಂದ್ರು ಮಿಡ್ ಟರ್ಮ್ ಚಲೋ ಮಾಡಿದಾರೆ ಅಂತಂದ್ರು. ಹಾ ರೀ ಆಮೇಲೆ ಫೈನಲ್ ಹೆಂಗ್ ರೆಡಿ ಆಗ್ತಿದ್ರಾ? ಚಲೋ ನಡೆದೇ ಓಕೆ ಓಕೆ. ಅದಕ್ಕೆ ನೋಡ್ರಿ ಫೈನಲ್ ಹೆಲ್ಪ್ ಆಗಂಗೆ ನಿಮ್ಗೆ ಕೆಲವೆಲ್ಲ ಬುಕ್ಸ್ ಮಾಡೋದು. ಫಸ್ಟ್ ಸೆಷನ್ ಒಂದು ಬುಕ್ ಕೊಟ್ಟಿದ್ವಲ್ಲ, ಪಾರ್ಟ್ 1 ಎಲ್ಲ ಹೆಲ್ಪ್ ಆಗಿದೆ. ಹೆಲ್ಪ್ಫುಲ್ ಆಗ್ಯದ್ರಿ ಸರ್. ಪಾರ್ಟ್ 2 ಕಳಿಸ್ಬೇಕಾಗಿತ್ತು, ಬಟ್ ನಾನು ಈ ಕಡೆ ಬರ್ತಾ ಇದ್ನಾ, ಹಂಗಾಗಿ ಭೇಟಿ ಆದಂಗ ಆಗತ್ತೆ ನಿಮ್ಗೆ. ನಿಮ್ ಅಕಾಡೆಮಿ ಹೆಂಗಿದೆ, ಹೆಂಗ್ ಇಂಪ್ರೂವ್ ಆಗಿದ್ದೀರಾ ಅದೆಲ್ಲ ಕೇಳೋಣ ಅಂತಿದ್ದೆ. ಹೇಗ ಅನಿಸ್ತು ನಮ್ ಕೋಚಿಂಗ್ ಸೆಂಟರ್? ಚಲೋ ಅನಿಸ್ತ್ರಿ ಸರ್. ಊಟ ಗೀಟ ಎಲ್ಲಾ ಚಲೋ ಎಜುಕೇಶನ್ ಚಲೋ ಐತ್ರಿ. ಓಕೆ ಓಕೆ. ಮೊನ್ನೆ ಯಾವ್ದೋ ಡೌಟ್ ಕೇಳಿದ್ದಲ್ಲ ಫೋನ್ನಾಗೆ, ಸ್ವಲ್ಪ ಡೌಟ್ ಇತ್ತು ಸರ್, ಈಗ ಫುಲ್ ಕ್ಲಿಯರ್ ಆಯ್ತು. ಕ್ಲಿಯರ್ ಆಯ್ತಾ? ಎಸ್ ಸರ್. ಓಕೆ ಗುಡ್. ನೋಡಿ ಆತರ ಕಮ್ಯುನಿಕೇಶನ್ ಇಟ್ಕೊಂಡು ಏನಾದ್ರು ಡೌಟ್ಸ್ ಇದ್ರೆ ಯಾವಾಗ ಬೇಕಾದ್ರೂ ಫೋನ್ ಮಾಡಿ ನಮ್ಮ ಅಕಾಡೆಮಿಗೆ ಅಥವಾ ನಮ್ಮ ಟ್ಯುಟೋರಿಯಲ್ಸ್ಗೆ. ಯಾವ ಟ್ಯುಟೋರಿಯಲ್ಸ್? ದಯವಿಟ್ಟು ಏನು ಅನ್ಕೊಂಡಂಗೆ ನಿಮ್ಗೆ ಯಾವುದೇ ಡೌಟ್ ಯಾವಾಗ ಬರ್ಲಿ ಟಕ್ ಅಂತ ಫೋನ್ ಮಾಡಿ. ಹೆಲ್ಪ್ ಲೈನ್ ನಂಬರ್ ಇದೆಯಲ್ಲ? ಎಸ್ ಸರ್. ಗುಡ್. ಅದ್ರಲ್ಲಿ ಎಲ್ಲರೂ ಯೂಸ್ ಮಾಡ್ಕೊಂಡು ತಗೊಳ್ಳಿ. ಅದು ಶಾಂಪಲ್ ಕ್ವಶನ್ ಪೇಪರ್ ಮಾಡ್ಲು. ಪಾರ್ಟ್ 1 ನೀವು ವರ್ಕ್ ಬುಕ್ ಕೊಟ್ಟಿದ್ವಲ್ಲ, ವರ್ಕ್ ಬುಕ್ ಹೆಲ್ಪ್ ಆಯ್ತಾ? ಎಸ್ ಸರ್. ವರ್ಕ್ ಮಾಡ್ತೀರಾ ಅದ್ರಲ್ಲಿ? ಎಸ್ ಸರ್. ಗುಡ್. ಪಾರ್ಟ್ 1 ಬಂದು ತಲುಪ್ತಲ್ಲ, ಅದೇನೋ ಮಿಡ್ ಟರ್ಮ್ ಹೆಲ್ಪ್ ಆಯ್ತಾ? ಹಾ ಸರ್, ಮಿಡ್ ಟರ್ಮ್ ಒಳಗ ಸ್ಕೋರ್ ಎಲ್ಲಾ ಚಲೋ ಮಾಡಿದೀವಿ ಸರ್. ಅದೆಲ್ಲ ಹೆಲ್ಪ್ ಆಗ್ಯದ್ರಿ. ನೋಟ್ಸ್ ಎಲ್ಲ ಇಂಪಾರ್ಟೆಂಟ್ ನೋಟ್ಸ್ ಎಲ್ಲ ಕಳ್ಸಿದ್ರಿ, ಅದೆಲ್ಲ ಚಲೋ ಆಗ್ಯದ್ರಿ. ಗುಡ್ ಗುಡ್ ಗುಡ್. ಮತ್ತೆ ವರ್ಕ್ ಬುಕ್ ವರ್ಕ್ ಮಾಡ್ತಿದ್ದೀರಲ್ಲ? ಎಸ್ ಸರ್. ಅನ್ಪೂರ್ಣ ಏನೋ ಮೊನ್ನೆ ಫೋನ್ ಮಾಡಿದಲ್ಲಮ್ಮ, ಪಾರ್ಟ್ 1 ಏನೋ ಅಂತಿದ್ದಲ್ಲ, ಏನದು? ಹಾ ಸರ್, ಪಾರ್ಟ್ 2 ಬುಕ್ ಕಳ್ಸಿದ್ರಲ್ರಿ ಸರ್, ಅದ್ ನಮಗ್ ಭಾಳ ಹೆಲ್ಪ್ ಆತ್ರಿ. ನಮ್ ಸ್ಕೂಲಿಂದ ಬೇರೆ ಬೇರೆ ಕಡೆ ಭಾಳ ಜನ ವೆಕೇಶನ್ ಹೋಗಿದ್ರಿ ನಮ್ ಫ್ರೆಂಡ್ಸ್ ರೀ. ಅವ್ರೆಲ್ಲಾ ನೋಟ್ಸ್ ಬರ್ತೈತೆ ಅನ್ನತಿದ್ರಿ, ಅವ್ರಿಗೆಲ್ಲಾ ನೋಟ್ಸ್ ಬರ್ಲಿಲ್ರಿ. ನಮಗೂ ಬರ್ತೈತಿಲ್ಲ ಅಂತೇಳಿ ನಾವ್ ಭಾಳ ಭಯ ಆಗಿತ್ರಿ ನಮಗೂ ರೀ. ಅದ್ ನಮಗ್ ನೋಟ್ಸ್ ಬಂತ್ರಿ. ನಮ್ದು ಈಗ ಓದಾಕೆಲ್ಲ ಭಾಳ ಚಲೋ ಆಗೈತ್ರಿ. ಆಮೇಲೆ ನಮ್ ಮಿಡ್ ಟರ್ಮ್ ಮಾರ್ಕ್ಸ್ ಅದ್ರ ಮೇಲೆ ಭಾಳ ಚಲೋ ಬಂದವ್ರಿ ಸರ್. ಅದಕ್ರಿ ಅವ್ರು ನಮ್ ನೋಟ್ಸ್ ರೆಫರ್ ಮಾಡತ್ತಾರ್ರಿ. ನಿಮ್ ನಮ್ ನೋಟ್ಸ್ ರೆಫರ್ ಮಾಡಿದ್ರು ಹುಡುಗರು? ಏನಂದ್ರು ಅದ್ರ ಬಗ್ಗೆ? ಭಾಳ ಚಲೋ ಐತಿ ನಿಮ್ ನೋಟ್ಸ್, ನಾವು ಕಂಟೆಂಟ್ಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರ. ನೆಕ್ಸ್ಟ್ ಅವ್ರ ಜೂನಿಯರ್ಸ್ ಎಲ್ಲ ಎಂಪವರ್ ಇದಕ್ಕ ಹಾಕ್ಬೇಕಂತ ಹೇಳಿ ಅನ್ಕೊಳತ್ತಾರಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಟ್ಯುಟೋರಿಯಲ್ಸ್, ಎಂಪವರ್ ಟ್ಯುಟೋರಿಯಲ್ಸ್ ಹೆಲ್ಪ್ ಲೈನ್ ಉಪಯೋಗಿಸ್ಕೊಂತಿದ್ದೀರಾ ನೀವು? ಎಸ್ ಸರ್. ನಮಗ್ ಏನೇ ಡೌಟ್ ಇದ್ರು ನೀವು ಯಾವಾಗಾದ್ರೂ ಫೋನ್ ಹಚ್ಚಿ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿರೋ. ಹೌದು, ನಾವೆಲ್ಲ ಆಟ್ಲೈನ್, ನೀವು ಹೆಲ್ಪ್ ಲೈನ್ ಇಂದ ಫೋನ್ ಮಾಡಿದ ತಕ್ಷಣ ಯಾವ್ದಾದ್ರು ಟೀಚರ್ಸ್ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಟೀಚರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ರಲ್ಲ? ಎಸ್ ಸರ್. ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡ್ತಾರಾ? ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆಯಾ? ಎಸ್ ಸರ್. ಗುಡ್. ಆಮೇಲೆ ದಸರಾ ಹಾಲಿಡೇಸ್ ಅಲ್ಲಿ ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ನಿಮ್ಗೆ ಏನ್ ಹೆಲ್ಪ್ ಆಯ್ತಾ? ದಸರಾ ಟೈಮ್ ಒಳಗ ಆನ್ಲೈನ್ ಕ್ಲಾಸಸ್ ಮಾಡಿದ್ದು ಭಾಳ ಹೆಲ್ಪ್ ಆದ್ವು ಸರ್. ಆಮೇಲೆ ನಾವು ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಸರ್, ನಮಗ ಸ್ಕೂಲ್ ನಿಂತ್ರ ಅಷ್ಟು ಥಿಂಗ್ಸ್ ಎಕ್ಸಾಮ್ ಪ್ರೊವೈಡ್ ಮಾಡಲ್ ಸರ್. ಆಮೇಲೆ ಎಂಪವರ್ ಟ್ಯುಟೋರಿಯಲ್ಸ್ ಬಂದಾಗ ಅವರು ನೋಟ್ಸ್, ಆಮೇಲೆ ಕ್ವಶನ್ ಬ್ಯಾಂಕ್ ಅವೆಲ್ಲ ಪ್ರೊವೈಡ್ ಮಾಡಿ ಭಾಳ ಹೆಲ್ಪ್ ಆಯ್ತು. ಭಾಳ ಹೆಲ್ಪ್ ಆಯ್ತಾ? ಪ್ರೈವೇಟ್ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲಾ ಸಿಗ್ತೈತಿ ಸರ್, ಆದ್ರೆ ನಮಗ್ ಏನು ಸಿಗಲ್ಲ. ನೀವು ಎಂಪವರ್ ದವ್ರು ಎಲ್ಲಾ ಕೊಡೋದ್ರಿಂದ ನಾವು ಫೈನಲ್ ಎಕ್ಸಾಮ್ ಇದ್ದಾಗ ಪ್ರೈವೇಟ್ ಸ್ಕೂಲ್ ಸ್ಟೂಡೆಂಟ್ಸ್ ಬೀಟ್ ಮಾಡ್ಬೋದು ಸರ್. ಆಮೇಲೆ ಎಂಪವರ್ ಟ್ಯುಟೋರಿಯಲ್ಸ್ ವೆಕೇಶನ್ ಕ್ಲಾಸ್ ಭಾಳ ಚಲೋ ಐತಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅನ್ಪೂರ್ಣ, ನೆಕ್ಸ್ಟ್ ಅಕಾಡೆಮಿಗೆ ಪ್ರಮೋಷನ್ ಸ್ಟಾರ್ಟ್ ಮಾಡಿದೀವಿ, ಮತ್ತೆ ಅಡ್ಮಿಷನ್ ಸ್ಟಾರ್ಟ್ ಮಾಡಿದೀವಿ. ನಿಮ್ ಜೂನಿಯರ್ಸ್ಗೆಲ್ಲ ಹೇಳಿದಿರಾ ಹೆಂಗೆ? ಅವರೇ ನಮಗ್ ಕೇಳಾತಾರಿ, ಯಾವ ಇದಕ್ಕೆ ಹೋಗಿದ್ರಿ ಲೊಕೇಶನ್ ಅಂತ ಹೇಳಿ. ಯಾಕಂದ್ರೆ ನಮಗೆಲ್ಲ ನೀವು ಬುಕ್ಸ್ ಎಲ್ಲ ಕಳ್ಸೋದ್ ನೋಡಿ ಎಲ್ಲಿ ಹಚ್ಚಿದ್ರಿ ಅಂತ ಕೇಳಾತಾರಿ. ನಾವು ಅದಕ್ಕೆ ಹೇಳಿರಿ ಅವ್ರಿಗೆ ಎಂಪವರ್ ಹಚ್ಚಿದ್ವಿ ನಾವು ಅಕಾಡೆಮಿಗೆ, ಅಲ್ಲಿ ಹೋಗ್ರಿ ಭಾಳ ಚಲೋ ಐತೆ ಅಂತ ಹೇಳ್ತಿ. ಮತ್ತೆ ಕಡಿಮೆ ಜನ ತಗೋತಾರ, ಸೀಟ್ಸ್ ಕಡಿಮೆ ಇರ್ತಾವ, ನಿಮ್ಮನ್ನ ಭಾಳ ಕೇರ್ ಮಾಡ್ತಾರ ಅಂತ ಹೇಳಿ ಹೇಳಿರಿ. ಮತ್ತೆ ಹೈಜೆನಿಕ್ ಫುಡ್ ಕೊಡ್ತಾರ ಅಂತ ಹೇಳಿರಿ. ಅವ್ರು ಓಕೆ ಅಲ್ಲೇ ಹೋಗ್ತೇವಿ ಅಂತ ಹೇಳಿ ನಮ್ಗೆ ಹೇಳಾತಾರಿ. ಅದು ನಿಮ್ಮ ಸ್ವಪ್ನ ಯಾರು? ನಿನ್ನ ಹೆಸರು ಹೇಳಿದ್ರಪ್ಪ, ಒಂದಿಬ್ರು ಆಲ್ರೆಡಿ ಅಡ್ಮಿಷನ್ ಆಗಿದ್ದಾರೆ. ಸ್ವಪ್ನ ಅಂತ ಹೇಳಿ ಹೇಳಿದ್ರು ಸರ್. ಸ್ವಪ್ನ ಅವ್ರು ನಮ್ಮ ಅಕ್ಕರು 10th ಓದ್ತವ್ರೆ ನಮ್ಮ ಸ್ಕೂಲಲ್ಲಿ ಅಂತ ಹೇಳಿದ್ರು. ಓಕೆ.